ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣ ಆಚಾರ್ಯ ಮಂಗಳಾಚರಣೆ ಮಾಡೋದು ತೋರಿಸ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತೇಳಿ. ಸೂತ್ರ ಭಾಷ್ಯ ಬರೀಬೇಕಾಗಿದೆ, ಮ್ಯಾಚಿಂಗ್ ಭಾಷ್ಯ ಬರಬೇಕು. ಒಂದು ಸೂತ್ರ ಒಂದೇ ಶ್ಲೋಕದಲ್ಲಿ ಮಂಗಳಾಚರಣೆ ಮಾಡಿಬಿಟ್ಟು ಗೊತ್ತಾಯ್ತಾ. ಟೈಮ್ ಕಡಿಮೆ ಇರ್ತದೆ ಉಪನ್ಯಾಸದಲ್ಲಿ, ಅವಾಗ ಇಡೀ ಗುರುಪರ ಶುರು ಮಾಡಿಬಿಟ್ರೆ ಏನಾಗ್ತದೆ. ಆ್ಯಕ್ಚುಲಿ ನಡೆದಿದೆ ಗೊತ್ತಾದಲ್ಲ, ಎಲ್ಲೋ ಒಂದು ಕಡೆ ಹೋಗಬೇಕಾಗಿದೆ, ಅರ್ಜೆಂಟ್ ಹೋಗಬೇಕಾಗಿದೆ, ಬಸ್ಸಿಗೆ ಹೋಗಿ ಹೊತ್ತಾಗಿಬಿಟ್ಟಿದೆ, ಉಪನ್ಯಾಸ ಕೊಟ್ಟಿದ್ದಾರೆ, ಅಲ್ಲಿಂದ ಶುರು ಮಾಡಿದ್ದಾರೆ, ಬಿಡ್ತಾರೇ ಇಲ್ಲ. ಬಸ್ ಮಿಸ್ ಆಯ್ತು ಅಷ್ಟೇ, ಏನು ಮಾಡೋಕ್ಕಿಲ್ಲ. ಅಂದರೆ ಕಾಮನ್ ಸೆನ್ಸ್ ಅಂತೀವಲ್ಲ ಅದಿಲ್ಲ. ಆ ಉದ್ದೇಶ ಮಿಸ್ ಮಾಡಿಸ್ಬೇಕು ಅಂತಲೇ ಇರುತ್ತೆ, ಅದು ಸಮಸ್ಯೆ ಇರೋದು, ಬೇರೆ ಅಲ್ಲ. ತಿಳಿದೇ ಮಾಡಿದ್ದಲ್ಲ ಅವೆಲ್ಲ. ಇವೆಲ್ಲ ಕಾಮನ್ ಸೆನ್ಸ್ ಇರಬೇಕು. ಅದಕ್ಕೆ ಆಚಾರ್ಯ ತೋರಿಸ್ತಾನೆ. ಅದೊಂದು ಭಾರಿ ಭಕ್ತಿ ತೋರಿಸೋಕೆ ಹೋಗ್ತೀವಿ. ಅವರಷ್ಟು ಭಕ್ತಿ ನಮಗಿದೆ ಯಾರ್ಯಾರು, ಆಚಾರ್ಯರಷ್ಟು ಭಕ್ತಿ ಯಾರ್ಯಾರು ಇದೆಯಾ. ಬಟ್ ಪ್ರಸಂಗ ಏನಾದಿಲ್ಲ, ಈಗ ಬರಿಬೇಕು, ತಕ್ಷಣ ಎಂಟ್ರ್ ಆಗಬೇಕು. ಅರ್ಥ ಆಯ್ತಾ. ಅಲ್ಲೇ ಟೈಮ್ ತಿಳಿಬೇಕು, ಎಷ್ಟು ಟೈಮ್ ಕೊಟ್ಟಿರ್ತಕ್ಕಂತೆ ಮ್ಯಾಚ್ ಮಾಡೋದು. ಫುಲ್ 1 hour ಇದೆ, ಸ್ವಲ್ಪ ಒಂದು 3-4 ಶ್ಲೋಕ ಹೇಳ್ಬೋದು ಅಲ್ಲಿ. ಗೊತ್ತಾಯ್ತಾ. ಈ ಶ್ಲೋಕ ನೀವು ಬರುತ್ತೆ ಅಂತ ಹೇಳ್ಬೇಕು, ಗೊತ್ತಿದೆ, ದೊಡ್ಡ ವಿಚಾರ ಅಲ್ಲ ಅದು. ಭಕ್ತಿ ಇಲ್ಲದೇ ಹೇಳ್ತಾರೆ ಎಷ್ಟೋ ಸಲ, ಭಕ್ತಿನೇ ಇರೋದಿಲ್ಲ, ಬರೀ ಶ್ಲೋಕ ಹೇಳ್ತಾರೆ. ಕಾಮನ್ ಸೆನ್ಸ್ ಬೇಕು ಅದಕ್ಕೆ ಭಾಳ. ಬೇಕೆ ಅದನ್ನು ಅಲ್ಲೇ ಶೋ ಮಾಡೋಕ್ಕೆ ಹೋಗಿ ಅದು ಆಭಾಸ ಮಾಡೋದು ಅಷ್ಟೇ. ಅದು ಎಷ್ಟು ಆಭಾಸ ಮಾಡ್ತಾರೆ ಅಂದರೆ ಭಾರಿ ಆಶ್ಚರ್ಯ ಆಗುತ್ತೆ. ಉದ್ದೇಶಪೂರ್ವಕ ಅರ್ಧ ಗಂಟೆ ಕೊಟ್ಟು 1 ಗಂಟೆ ಮಾತಾಡ್ತಾರೆ. ಅದಕ್ಕೆ ಇನ್ನೊಬ್ಬರಿಂದ ಕಡಿಮೆ ಮಾಡಬೇಕು ನಾವು. ಈ ಥರ ಕೆಟ್ಟ ಬುದ್ಧಿ ಭಾಳ ತೀರ ಸಾಮಾನ್ಯ ಇವೆಲ್ಲ ಕೂಡ. ಇದಲ್ಲ ಎಲ್ಲರಲ್ಲೂ ಇಲ್ಲ ಅನ್ನೋದು ನಮ್ಮ ಪುಣ್ಯ ಅಷ್ಟೇ ಹೊರತು ಕಾಮನ್ ಡಿಫೆಕ್ಟ್ಸ್ ಅವಿಷ್ಟು ಕೂಡ. ಅದು ತಕ್ಕಂಡು ಕೆಲವ್ರು ಹಾಗಲ್ಲ, ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ತಾರೆ ಅಂದರೆ ನಮ್ಮದು ಕಡಿಮೆ ಆದ್ರೆ ಅವ್ರಿಗೆ ಕಡಿಮೆ ಆಗಬಾರ್ದು, ಆ ಥರ ಒಂದು ಕಾಮನ್ ಸೆನ್ಸ್. ಅದು ಗ್ರೇಟ್, ಅದು ಯಾವಾಗ ಅಂಥವ್ರು ಇಲ್ಲ ಅಂತಲ್ಲ, ಬಟ್ ವೆರಿ ಆಲ್ ನೆಗ್ಲಿಜಿಬಲ್ ನಂಬರ್ ಇರೋದು. ಇದು ಯಾಕೆ ನಮಸ್ಕಾರ ಪ್ರದಕ್ಷಿಣೆ ನೋಡ್ಬೇಕು, ಇದೆಲ್ಲ ನೋಡ್ಬೇಕು. ಬಸ್ಸಲ್ಲಿ ಹೋಗ್ತಿರ್ತಾರೆ, ಸಾಟ ನಮಸ್ಕಾರ ಮಾಡೋಕ್ಕಾಗುತ್ತಾರೆ, ಇನ್ನೊಂದರೆ ಮುಗಿತಾರೆ. ಬಸ್ ನಿಲ್ಲಿಸಿ ಹೇಳಿದ್ರು ನಮಸ್ಕಾರ ಮಾಡಿ, ಅವ್ರ ಕಾರ್ ನಿಲ್ಲಿಸಿ ಆಭಾಸ ಆಗೋದು, ಟ್ರಾಫಿಕ್ ಜಾಮ್ ಮಾಡಿ ಮಾಡಬಾರ್ದು. ಅದಕ್ಕೆ ಔಚಿತ್ಯ ಪ್ರಜ್ಞೆ ಅಂತಾರದು. ಅಂದರೆ ಇದು ಪ್ರಪ್ರೈಟಿ ಯಾವ ಕಾರಣ ಅಂತ ನಡ್ಕೋಬೇಕು. ಇದು ಆಚಾರ್ಯ ಪ್ರತಿಯೊಂದನ್ನು ಕಲಿಬೇಕು ನಾವು. ಅದು ಗ್ರಂಥ ಓದೋದಂದರೆ ಬರೀ ಓದೋದಲ್ಲ, ಹೇಗಿದೆ, ಏನು ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ. ಇದು ಬಿಡ್ದವ್ರು ಕೆಲವರು ಭಾಷೆ ಮಾಡ್ತಾರೆ. ಅವ್ರು ಒಂದು 2 ಪುಟ ಮಂಗಳಾಚರಣೆ ಅದಕ್ಕೆ ಭಾಷ್ಯಕ್ಕೇ. ಭಾಷ್ಯ ಬರೆಯೋರೆ ಮಾಡಿಬಿಟ್ರೆ ತಪ್ಪೋಯ್ತು. ಒಬ್ಬರು ಮಂಗಳಾಚರಣೆ ಮಾಡಲೇ ಇಲ್ಲ. ಮಂಗಳಾಚರಣೆ ಮಾಡಿದವರು ಇದ್ದಾರೆ, ಭಾರಿ ಮಾಡಿದವರು ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾಡೋದು ಜಾಣ್ತಾನ. ಯಾವುದು ವಿವೇಕ ಇಲ್ಲ. ಅದೇ ಅದು ವಿವೇಚನೆ ಬರಲಿಕ್ಕೆ ವಿದ್ವತ್ ಬೇಕು ಯಾವಾಗ. ಇನ್ನು ವಿವೇಚನೆಯಲ್ಲಿ ಎಷ್ಟು ಮಾಡಿ ವಿದ್ವತ್ ಬರ ಏನು ಉಪಯೋಗ ಆಗಿದ್ದರೆ ತಪ್ಪಾಗಿಬಿಡೋದು. ಜನ್ಮಾದ್ಯಶ್ಯ ಯತಃ ಕೊನೆಯ ಅಧಿಕರಣ ಇನ್ನೊಂದಿದೆ. ಅತಯವ ಪ್ರಾಣ ಆಯಿತು. ಈಗ ಜ್ಯೋತಿರಧಿಕರಣ ಎಷ್ಟು ಒಂದೇ ಸೂತ್ರ ಅಷ್ಟೇ. ಯೋ ವೇದನೀತಂ ಗುಹಾಯಾಮಿತ್ಯುಕ್ತಂ. ನೋಡಿ, ಸಿಂಪಲಾಗಿ ಕೊಟ್ಟು ಬರೀತಾರೆ. ಒಂದು ನೀವೇ ಹೇಳಿದ್ದೀರಪ್ಪ, ಹೃದಯದಲ್ಲಿರೋನ್ನು ತಿಳ್ಕೊಬೇಕು ಅಂತ ಹೇಳಿದ್ದೀರಿ, ಹೌದಾ. ತಚ್ಚ ಗುಹಾನಿಹಿತಂ ಅಂದರೆ ಗುಹಾನಿಹಿತ ಅಂತಾಯಿತು. ಯಾರವರು ಅಂತ ಕೇಳಿದರೆ ಒಂದು ಹೇಳ್ತಾ ಇದ್ದಾರೆ. ಒಂದು ಕಡೆ ಬರುತ್ತೆ ವಿಮೆ ಪತಯತ್, ಏನಾಯಿತೆ, ವಿಮೇಕರಣ ಪತಯತೋ ವಿಚಕ್ಷು ವೀದಂ ಜ್ಯೋತಿರ್ ಹೃದಯ ಆಹಿತಂ ಯತ್ ವಿಮೇ ಮನಶ್ಚರತಿ ದೂರ ಆಧೀಹಿ ಕಿಂ ಸಿದ್ವಕ್ಷ್ಯಾಮಿ ಕಿಮು ನೋ ಮನಿಷ್ಯೇ ಇತಿ ಜ್ಯೋತಿರುಕ್ತಂ. ಹೃದಯ ಆಕಾಶದಲ್ಲಿ ಹೃದಯ ಗುಹಿಲಿರ್ತಕ್ಕಂಥ ಸ್ಮರಣೆ ಮಾಡಬೇಕು, ಆರಾಧನೆ ಮಾಡಬೇಕು, ನೋಡಬೇಕು ಅಂತೀರಿ. ಅಲ್ಲಿರೋದು ಯಾರು ಗೊತ್ತಾ, ಜ್ಯೋತಿ ಅಂತ ಹೇಳಿದ್ದಾರೆ ಅಷ್ಟೇ. ನೀವು ಬ್ರಹ್ಮ ಅಂತ ಹೇಳಿಲ್ಲ, ಅಲ್ಲಿ ವಿಷ್ಣು ಅಂತಲೂ ಹೇಳಿಲ್ಲ, ಜ್ಯೋತಿ ಅಂತಿದೆ. ಆದ್ದರಿಂದ ಯಾವುದೋ ಇವೆಲ್ಲ ಹೇಳ್ತೀವಿ, ಯಾವುದೋ ಒಂದು ಜ್ಯೋತಿ ಯೋಚನೆ ಮಾಡ್ತಾ ಕೊಡಿ ಅಂತಾರಲ್ಲ, ಆ ನಮ್ಮ ಕಾಮನ್ ಈ ಪೇಡ ಯೋಗ ಇರುತ್ತಲ್ಲ, ಆ ಗುಂಪಿ ಸೇರಿದಾಗಾಯ್ತು. ಅದಲ್ಲ ಇದು. ತಚ್ಚ ಜ್ಯೋತಿ ಅಗ್ನಿ ಸೂಕ್ತತ್ವಾತ್. ಹೋಗಲಪ್ಪ ಯಾವುದಪ್ಪ ಜ್ಯೋತಿ ಅಂತ ಮುಂದಿನ ಪ್ರಶ್ನೆ. ಈಗ ವಿಷ್ಣು ಅಂತೂ ಎಲಿಮಿನೇಟ್ ಆಗಿಬಿಟ್ಟ, ಜ್ಯೋತಿ ಬಂದು. ಜ್ಯೋತಿ ಯಾರು ಅಂದರೆ ಸಾಮಾನ್ಯ ಜ್ಯೋತಿ ಅಂದ್ರೇನು, ಅಗ್ನಿ ಅಂತ. ಅಗ್ನಿ ಬೇಡಿ ಅಂತ ಶುರುವಾಗೋದು, ಜೊತೆಗೆ ಶುರುವಾಗೋದು ನೋಡಿದರೆ ಕರೆಕ್ಟಾಗಿ ಮ್ಯಾಚ್ ಆಯ್ತು ನಮ್ಮ ಪ್ರಕಾರ. ಈಗ ಅಗ್ನಿ ಅಂತಾಯಿತು, ಅಗ್ನಿ ಸೂಕ್ತ ಮೊದಲಿಗಿದೆ, ವರ್ಡು ಅಗ್ನಿ ಅಂತಲೇ ಇದೆ, ಅಗ್ನಿ ಬೇಡಿ ಅಂತಲೇ. ಆದ್ದರಿಂದಾಗಿಯೇ ಯಾರು ಧ್ಯಾನ ಮಾಡಬೇಕು ಅಂತ ಹೃದಯ ಗುಹೆಯಲ್ಲಿ ಅಗ್ನಿ. ಹೃದಯ ಗುಹೆಯಲ್ಲಿ ಅಂದರೆ ಚೇಂಬರ್ ಅದು, ಅಲ್ಲಿ ಕೂತಿದ್ದಾರೆ. ಸರ್ವೋತ್ತಮ ಯಾರಾದರೆ ಈಗ ಅಗ್ನಿ ಆದ. ದೇರ್ಫೋರ್ ವಿಷ್ಣು ಸರ್ವೋತ್ತಮತ್ವ ಹೋಯಿತು. ದೇರ್ಫೋರ್ ಅಥಾತೋ ಅಗ್ನಿ ಜಿಜ್ಞಾಸ ಅಂತಾಗಬೇಕೆ ಹೊರತು ಏನು ಜಿಜ್ಞಾಸೆ ಆಗಬಾರ್ದು, ಬ್ರಹ್ಮ ಜಿಜ್ಞಾಸ ವಿಷ್ಣು ಜಿಜ್ಞಾಸೆ ಆಗಬಾರ್ದು. ಪೂರ್ವಪಕ್ಷಿ ಯಾವಾಗಲೂ ಅಷ್ಟೇ ಆಪೋಸಿಟ್, ಡೈರೆಕ್ಟ್ಲಿ ಡಯಾಗ್ನಲಿ ಆಪೋಸಿಟ್ ಇರ್ತಾರೆ ಅವರು, ಡಯಾಗ್ನಲಿ ಆಪೋಸಿಟ್. ನಾವು ಉತ್ತರ ಏನು ಕೊಡಬೇಕೀಗ, ಇಂದಲ್ಲ ವಿಷ್ಣುದೇ ಆಗಿದೆ ಅಂತ ಹೇಳಬೇಕು. ಅವನೊಂದು ಕಾರಣ ಕೊಟ್ಟಿದ್ದಾನೆ. ಈಗ ಆ ಕಾರಣ ಉತ್ತರ ಕೊಡಬೇಕು ನಾವು, ಗೊತ್ತಾಯ್ತಾ. ನಮ್ಮ ಕಾರಣ ಏನು ಮಾಡಬೇಕು, ಡಿಫೆಂಡ್ ಮಾಡ್ಕೋಬೇಕು.
ಅದು ಕೆಲಸ ಮಾಡ್ತಾರೆ. ತಚ್ಚ ಜ್ಯೋತಿ ಅಗ್ನಿಸೂಕ್ತತ್ವಾತ್ ಪ್ರಸಿದ್ಧೇಶ್ಚ ಅಗ್ನಿರೇವೇತಿ ಪ್ರಾಪ್ತಂ ಅತಾಹ. ಅದು ಅಗ್ನಿಸೂಕ್ತಲ್ಲಿ ಬಂದಿರೋದ್ರಿಂದ ಅಗ್ನಿ ಅಂತಾಯಿತು. ಜೊತೆಗೆ ಅಗ್ನಿ ಹೆಸರು ಬಂದು ಹೋಗ್ಬಿಟ್ಟಿದೆ ಅದರೊಳಗೆ. ಪ್ರಸಿದ್ಧಿ ಅಗ್ನಿ ಅಂದ ತಕ್ಷಣ ಆತ್ಮನೇ, ಜ್ಯೋತಿ ಅಂದರೆ ಅಗ್ನಿನೇ. ಆದ್ದರಿಂದ ವಿಷ್ಣು ಜಿಜ್ಞಾಸೆ ಅಲ್ಲ. ತಕ್ಷಣ ಉತ್ತರ ಕೊಡ್ತಾರೆ. ಜ್ಯೋತಿ ಚರಣಾಭಿಧಾನ. ಜ್ಯೋತಿ ಅದು ಜ್ಯೋತಿ ಚರಣಾಭಿಧಾನ. ಯಾತಕ್ಕೆ ಆ ಜ್ಯೋತಿ ವಿಷಯ ಕರೆಕ್ಟ್ ಹೇಳಿದ್ದೆ. ಜ್ಯೋತಿನೂ ಹೌದು, ಅದು ಅಗ್ನಿ ಅಲ್ಲ ಜ್ಯೋತಿ. ಯಾರಾತ? ವಿಷ್ಣುವೇ ಜ್ಯೋತಿ. ಅದು ಕಾರಣ ಕೊಡ್ತಾರೆ. ಯಾತಕ್ಕೆ? ವಿಷ್ಣುರೇವ ಜ್ಯೋತಿ ಕರ್ಣಾದೀನಾಂ ವಿಚರಣಾಭಿಧಾನ ಸಹಿ ಪರೋ ಮಾತ್ರಯ ತನ್ವಾವೃಧಾನ ಇತ್ಯಾದಿನ ಕರ್ಣಾದಿ ವಿದೂರ. ಕರ್ಣಾದೀನಾಂ ವಿಚರಣಾಭಿಧಾನ, ಚರಣ ವಿಚರಣ. ಅದು ಅರ್ಥ ಏನು ಅಂದರೆ ಕಿವಿ ಮೊದಲಾದವುಗಳಿಗೆ ಅತೀತನಾದವನು, ಕರ್ಣ ಅತೀತನಾದವನು. ಕರ್ಣಾದಿ ವಿದೂರ ಅಂದ್ರೇನು? ಯಥೋವಾಚೋ ನಿವರ್ತಂತೆ. ಆ ಜ್ಯೋತಿ ಯಾವುದಪ್ಪ ಅಂತ ಕೇಳಿದರೆ ಬಿಯಾಂಡ್ ಎಕ್ಸ್ಪ್ರೆಷನ್ ಅಂತೇಳಿ. ಅಗ್ನಿ ಬಿಯಾಂಡ್ ಎಕ್ಸ್ಪ್ರೆಷನ್ ಅಲ್ಲ, ಗೊತ್ತಾಯ್ತಾ? ಬಿಯಾಂಡ್ ಎಕ್ಸ್ಪ್ರೆಷನ್ ಅಬ್ಸಲ್ಯೂಟ್ ಸೆನ್ಸಲ್ಲಿ ತೊಗೊಂಡಾಗ ಯಾರು? ವಿಷ್ಣು ಒಬ್ಬನೇ. ಆದ್ದರಿಂದ ನೀವು ಜ್ಯೋತಿ ಹೇಳಿದ್ದು ಕರೆಕ್ಟ್, ನಂಬರ್ ಆಯ್ತದ. ಈಗ ಯಾವ ಜ್ಯೋತಿ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದಿರಿ, ಆ ಜ್ಯೋತಿ ಅಗ್ನಿ ಆಗಲಿಲ್ಲ, ಯಾರಾದರೂ ವಿಷ್ಣು ಆದಾದ್ರಿಂದ ಸಮಸ್ಯೆ ಪರಿಹಾರ ಆಯಿತು. ಇದು ಬಂದಿರೋ ವಿಷಯ. ಅಂದರೆ ವಿಷಯ ವಾಕ್ಯ, ವಿಷಯ, ಆಮೇಲೆ ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ ಇಷ್ಟಾಗಬೇಕು. ಅದನ್ನೆಲ್ಲ ಈಗ ಏನು ಮಾಡ್ತಾರೆ, ಇಷ್ಟು ತತ್ವಪ್ರಕಾಶಿಗೆ ಓದಿ ನೀಟಾಗಿ ಅದನ್ನ ಅನಲೈಸ್ ಮಾಡಿ ಪ್ರತಿ ಅಧಿಕರಣಕ್ಕೂ ಹಾಗೆ ಮಾಡ್ತಾರೆ. 222 ಅಧಿಕರಣಕ್ಕೂ ಟೀಕಾರ ಹಾಗೆ ಮಾಡ್ತಾರೆ. ಆ ದೃಷ್ಟಿಯಿಂದ ಓದೋರು ಎಲ್ಲೆಲ್ಲೂ ಗೊಂದಲ ಬರಬಾರ್ದು, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಮತ್ತು ಇವಕ್ಕೆಲ್ಲ ಅರ್ಥನೂ ಹೇಳ್ತಾರೆ. ಯಾತಕ್ಕೆ ಕಾರಣ ಕೊಟ್ಟು ಚರಣಾಭಿಧಾನ ವಿಚರಣಾಭಿಧಾನ ಕರ್ಣಾದಿ ವಿದೂರ ಸೂತ್ರ. ಆದ್ದರಿಂದ ಏನು ಮಾಡಬೇಕು? ಕೆಲವು ಸಲ ಅದಕ್ಕೆ ಸೇರಿಸ್ಕೋಬೇಕು, ಸಂಬಂಧಪಟ್ಟ ಪದ ಸೇರಿಸ್ಕೊಂಡು ಅರ್ಥ ಮಾಡಬೇಕೆ ಹೊರತು ಜಿಜ್ಞಾಸೆ ಮಾಡಬೇಕು ಅಂದರು. ಅಣುಭಾಷೆಯಲ್ಲಿ ಬರಬೇಕಾದ್ರೆ ವಿಜಿಜ್ಞಾಸೆ ಮಾಡಬೇಕು ಅಂತೇಳಿ ವಿಷ್ಣುದೇವ ವಿಜಿಜ್ಞಾಸ್ಯ ಅಂತ ಹೇಳಿದರು. ಇಲ್ಲಾಕೆ ಹೇಳಲಿಲ್ಲ? ಸೂತ್ರ ಅಣುಭಾಷ್ಯ ಸೇರಿಸ್ಬೋದಲ್ಲಿ. ಸೂತ್ರ ಮಿನಿಮಮ್ ಆಗಿರಬೇಕು ಅಷ್ಟೇ, ಹೊರತು ಹೆಚ್ಚಿರಬಾರ್ದು. ಶಾಸ್ತ್ರ ಯೋನಿತ್ವ ಸಚ್ಛಾಸ್ತ್ರ ಯೋನಿತ್ವ ಅಂತ ಹೇಳ್ಬೋದು, ಹೇಳಲಿಲ್ಲ. ಸಚ್ಛಾಸ್ತ್ರೈಕ ಯೋನಿತ್ವ ಸದಾ ಅದನ್ನು ಹೇಳಲಿಲ್ಲ. ಮತ್ತು ಋಗಾದಿ ಸಚ್ಛಾಸ್ತ್ರ ವೇದಿತ್ವ ಅದು ಹೇಳ್ಬೋದು. ಋಗ್ವೇದ ಯರ್ವೇದ ಸಾವತರ್ವಣ ವೇದ ಮಹಾಭಾರತ ಪಂಚರಾತ್ರ ಮೂಲ ರಾಮಾಯಣಾದಿ ಸಚ್ಛಾಸ್ತ್ರ ವೇದ ಅದೆಲ್ಲ ಹೇಳಲಿಲ್ಲ. ಅದಿಷ್ಟು ಅಂಡರ್ಸ್ಟುಡ್. ಯಾಕೆ? ಸೂತ್ರ ಇದು, ಸೂತ್ರ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸೂತ್ರದ ಇದನ್ನು ಎಲ್ಲೂ ಮೀರ್ಲಕ್ಕೆ ಹೋಗಬಾರ್ದು. ಇತಿ ಅದು ಬೇರೆ ಕಡೆ ಏನಾಗಿರುತ್ತೆ, ವ್ಯಾಕರಣಾದಿ ಸೂತ್ರಗಳಲ್ಲಿ ಅವರೇ ಕಾಮೆಂಟ್ ಮಾಡ್ತಾರೆ, ಈ ಸೂತ್ರನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ಭಾಷೆ ಸರಿ ಇಲ್ಲ ಕಾಮೆಂಟ್ ಮಾಡ್ತಾರೆ. ಕಾಮೆಂಟ್ರಿ ಹೇಳ್ಬಿಡ್ತಾರೆ. ಬ್ರಹ್ಮಸೂತ್ರ ಆಗಲ್ಲೇ ಅಲ್ಲ, ಅಲ್ಟಿಮೇಟ್. ಅಲ್ಲಿ ಏನಿದ್ರು ಅದನ್ನ ಅರ್ಥ ಮಾಡ್ಕೋಬೇಕು ಹೊರತು ಇದು 100% ಅಲ್ಲೇನೋ ಆಗ್ತಾರೆ, ರಿಪಿಟೇಷನ್ ಬರುತ್ತೆ, ಇಂದು ಮುಂದೆ ಬರುತ್ತೆ, ಎಲ್ಲ ಹೇಳಿಬಿಟ್ಟು ಬೇರೆ ರೀತಿಯೂ ಇರ್ಬೋದು ಅಂತ ಹೇಳಿಬಿಡ್ತಾರೆ. ಗೊತ್ತಾಯ್ತಾ? ಛಂದಸಿ ಬಹುಲಂ ಮೇಲೆ ಬೇಕಾಗ್ತದೆ. ಇದರಲ್ಲಿ ಬ್ರಹ್ಮಸೂತ್ರ ಹಾಗಲ್ಲ. ಈಚ್ ಆ್ಯಂಡ್ ಎವ್ರಿ ವರ್ಡ್ ಕೂಡ ಲೆಟರ್ ಹೇಗಿರಬೇಕು, ಪರ್ಫೆಕ್ಷನ್ ಅಂದರೆ ಮ್ಯಾಕ್ಸಿಮಮ್ ಇರಬೇಕು, ಹಾಗಿರಬೇಕು. ಆ ಸೂತ್ರ ಲಿಮಿಟೇಷನ್ ತೋರಿಸುತ್ತೆ. ಸೂತ್ರ ಅಲ್ಲ ಅಂತಲ್ಲ ಅವೆಲ್ಲ. ಈ ಸೂತ್ರ ಕಂಪೇರ್ ಮಾಡಿದಾಗ ಈ ಪರ್ಫೆಕ್ಷನ್ ಅವಕ್ಕಿಲ್ಲ. ಅದನ್ನು ಯೋಚನೆ ಮಾಡಬೇಕಷ್ಟೆ. ಏನೋ ಯಾವುದಕ್ಕೆ ಎಲ್ಲ ಕೆಳಗೆ ನಂಬರ್ ಕೊಟ್ಬಿಟ್ಟಿದ್ರು. ತೈತರಿ ಆರಣ್ಯಕ ಅದೆಲ್ಲ ಕೆಳಗೆ ಫುಲ್ ಕೊಟ್ಟಿದ್ದಾರೆ ಈ ಪುಸ್ತಕ. ಅದರಲ್ಲಿ ಕೊಟ್ಟಿದ್ದು, ಇದರಲ್ಲೆಲ್ಲ ಕೊಟ್ಟಿದ್ದು ಎಲ್ಲರಿದೆ. ಗೊತ್ತಾಯ್ತು? ಅದು ಇದು ಯಾವುದೇ ನಾವು ಪ್ರಶ್ನೆ ಕೇಳಬೇಕಾದ್ರೆ ಯಾವ್ದು ಬೇಸ್ ಮಾಡ್ಬೇಕು ಕೇಳಬೇಕು ಅವ್ರೀಗ? ಆಗಮ ಬೇಸ್ ಮಾಡಬೇಕು. ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ವೇದಕ್ಕೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ಆ ವಾಕ್ಯನೇ ಕೊಟ್ಟು ಮಾಡಬೇಕು ಅವನು. ಅದಕ್ಕೆ ನಾವು ಕೂಡ ಉತ್ತರ ಏನು ಕೊಡಬೇಕೀಗ? ಅದೇ ಆಗಮದಿಂದನೇ ಉತ್ತರ ಕೊಡಬೇಕು ನಾವು, ಬೇರೆದನ್ನು ಕೊಡೋ ಹಾಗಿಲ್ಲ. ಆಗ ಡಿಸ್ಕಷನ್ ಆಗುತ್ತೆ. ನಾವು ಗೀತೆಯಿಂದನೇ ಪ್ರೂವ್ ಮಾಡೋಕ್ಕೆ ಅಂತ ಹೊರಟಾಗ ಬೇರೆಯನ್ನು ಕೊಟೇಶನ್ ಕೊಡಬಾರ್ದಾಗ, ಬೇರೆ ನಮಗೆ ಗೊತ್ತು ಒಳ್ಳೆಯದು ಅಂತೇಳಿ ಅವನ ಒಬ್ಬರು ಒಂದೇ ಅದನ್ನೇ ಕೊಡಬೇಕು. ಆ ರೀತಿ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಅದಕ್ಕೆ ಅದೇ ಇದರನ್ನೇ ಕೋಟ್ ಮಾಡಿದ್ರು ಆಚಾರ್ಯ. ಎಲ್ಲಿ ಕೋಟ್ ಮಾಡಿ ಅದೇ ಇದರಲ್ಲಿ ಹೋಗಿ ಸ್ಪಷ್ಟ ಬಂದಿದೆ ನೋಡೋದು ತೋರಿಸಿದ್ರು. ಹೌದು ಹೌದು, ಈ ಜ್ಯೋತಿ ಅದು ವಿಷ್ಣು ಸಿದ್ಧ ಬರುತ್ತೆ. ವಿಷ್ಣು ಸಹಸ್ರನಾಮ ಬ್ರಹ್ಮಸೂತ್ರಗಳ ನಾಮಾವಳಿ ರೂಪ ಅಷ್ಟೇ. ಸರಿಯಾಗಿ ಸೇರಿಸ್ಕೊಂಡ್ಬಿಟ್ರೆ ಬ್ರಹ್ಮಸೂತ್ರ ಭಾಷ್ಯ ಆಗಿಬಿಡುತ್ತೆ ಅದೆಷ್ಟು ಕೂಡ. ಕರ್ಣ ಅಂದರೆ ಕಿವಿ, ಕರ್ಣಾದಿ ವಿದೂರ ಅಂದ್ರೇನು? ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ. ಇಂಥ ಜ್ಯೋತಿಯರು ವಿಷ್ಣು ಒಬ್ಬನೇ, ಇನ್ಯಾರು ಇಂಥ ಜ್ಯೋತಿಗಳಲ್ಲ. ನಮಗೆಲ್ಲರೂ ಇದ್ದೇನೆ, ನಮಗೆಲ್ಲರೂ ಗೊತ್ತಾಗದೇ ಇದ್ದವರೇ. ಆದರೆ ಮೇಲವ್ರಿಗೆ ಗೊತ್ತಾಗ್ತಾರೋ. ವಿಷ್ಣು ಮೇಲೆ ಯಾರೂ ಇಲ್ಲ, ಅದರಿಂದಾಗೇ ವಿಷ್ಣುನ ಪೂರ್ತಿ ತಿಳ್ಕೊಂಡವ್ರು ಯಾರೂ ಇಲ್ಲ. ಯಾರಿರೋದು ಒಬ್ಬನೇ, ಯಾರು? ತಾನೇ, ಇನ್ಯಾರು ತಿಳ್ಕೊಳಕ್ಕಾಗೋದು. ಇವತ್ತು ಲಕ್ಷ್ಮೀದೇವಿ ಬಗ್ಗೆ ಲಕ್ಷ್ಮೀದೇವಿಗಿಂತ ಜಾಸ್ತಿ ಜ್ಞಾನ ಇರೋದು ಪರಮಾತ್ಮನಿಗೆ. ಬ್ರಹ್ಮವಾಯುಗಳ ಬಗ್ಗೆ ಅವರಿಬ್ಬರಿಗಿರೋಷ್ಟು ಜ್ಞಾನ ಇವ್ರಿಗಿಂತ ಜಾಸ್ತಿ ಇದೆ. ಆದರೆ ಮೇಲೆ ಹೋಗ್ತಾ 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 ಮೇಲವ್ರಿಗೆ ಜ್ಞಾನ ಕೆಳಗಿಲ್ಲ. ಇದು ದೇವರಿಗೆ ಅಬ್ಸರ್ವ್ಡ್ ಸೆನ್ಸಲ್ಲಿ. ಮೇಲವ್ರು ಇಲ್ಲ ಅಂದುಬಿಟ್ರೆ ಇಲ್ಲ. ವಾಯುಸ್ಥಿತಿಯಲ್ಲಿ ಹೇಳೋದು ಸಂಸ್ಥವೇನು ಅಸ್ಮಿ ಶಕ್ತಃ, ನಿಮ್ಮ ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂದುಬಿಟ್ರು. ನಮಗಿಲ್ಲ ಅಂತ ಹೇಳಿದ್ರೆ ಹೊರತು ಯಾರಿಗಿಲ್ಲ?
ಬೇಲವ್ರಿಗಿಲ್ಲ ಅಂತ ಹೇಳಬಾರ್ದು. ಹಾಂ, ಯಾವ್ದು ಬೇಕಾದ್ರೆ ಒಟ್ಟು ಇಂದ್ರಿಯಾದಿ ವಿದೂರತ್ವ. ಕರ್ಣಾದ ಅದೇ ಆದಿ ಶಬ್ದ ಹೇಳಿಬಿಟ್ಟೆ, ಕರ್ಣಾದಿ ವಿದೂರ. ಹಾಂ, ಎಲ್ಲ ಎಲ್ಲ ಇಂದ್ರಿಯಾತೀತ ಅಂತ ಒಟ್ಟಿನ ಮೇಲೆ. ಇಂದ್ರಿಯಾತೀತತ್ವ ಇರೋದು ಯಾರಲ್ಲಿ? ದೇವರಲ್ಲಿ ಮಾತ್ರ. ಹಾಂ, ಪರಮಾತ್ರಯ ಅಂದ್ರೇನು? ಅಭವು ಮಾತ್ರ. ಮಾತ್ರ ಅಂದ್ರೇನು? ಶಬ್ದಾದಿ ವಿಷಯಗಳು. ಶಬ್ದಾದಿ ವಿಷಯ ಅಭವು ಇದ್ದಾನ ಮೇಲೆ ಇಂದ್ರಿಯ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಯ್ತು? ಅಭವು ದಟ್ಟಂದ ಮೇಲೆ ಎಲ್ಲಿ ಬರುತ್ತೆ ಈಗ? ಅಡ್ಡ ಬಂತು ಜಾವ ನಿಂತ್ಕೊಂಡ್ಬಿಡುತ್ತೆ, ಹರ್ಕೊಂಡು ಹೋಗ್ಲಿಕ್ಕೆ ಬರೋಲ್ಲ ಕಾರಿಗೆ. ಅಂತ ಫ್ಲೈಯಿಂಗ್ ಕಾರ್ಸ್ ಬಂದರೆ ಹೋಗ್ಬೋದು ಅಷ್ಟೇ ಹೊರತು ಅಲ್ಲಿ ಹೋಗ್ಲಿಕ್ಕೆ ಜಾಗ ಬೇಕು ಈ ಮಧ್ಯೆ ಅವನಿಗೆ. ಓಂ ಛಂದೋಭಿಧಾನ ನೇತಿ ಚೇನ್ನ ತಥಾ ಚೇತೋ ಅರ್ಪಣ ನಿಗದ ತಥಾಗಿ ದರ್ಶನಂ. ಬಿಟ್ಬಿಡಿ, ಇನ್ನು ಹೊಸ ಕೇಸ್ ತರ್ತೀವಿ ನಾವೀಗ. ಗಾಯತ್ರಿ ಹೈಯೆಸ್ಟ್ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಸ್ತ್ರೀಲಿಂಗವಾದ್ದರಿಂದ ಪುರುಷ ಆಗೋ ಚಾನ್ಸ್ ಇಲ್ಲ. ನಿಮ್ಮ ವಿಷ್ಣು ಪುರುಷ ಅಂತ ಒಪ್ಕೊಂಡಿರೋದ್ರಿಂದ ಶಾಕ್ತ ಮತಕ್ಕೆ ಹೋಗುತ್ತದೆ. ಶಾಕ್ತ ಮತ್ತು ಅಲ್ಟಿಮೇಟ್ ಅಂತ ಅನ್ಬಾರ್ದು ಅಂತ, ಅದನ್ನ ಬರೋದಿಲ್ಲ ಅಂತ ಹೇಳ್ತಾರೆ. ನಾಳೆ ಆವತ್ತು ಅದಕ್ಕೆ ನೆನ್ಪಿಟ್ಕೊಂಡು ನಿನ್ನೇನಾಗಿತ್ತು? ಯಾವ ಅಧಿಕರಣ? ಪ್ರಾಣಕಾರಣ. ಪ್ರಾಣ ಬೇರೆ, ವಿಷ್ಣು ಬೇರೆ, ಅದಾಯಿತು. ಇವತ್ತು ಛಂದಸ್ ಬಂತು, ಜ್ಯೋತಿ ಬಂತು. ಅದಕ್ಕೆ ಒಂದೊಂದು ವಿಷಯಕ್ಕೆ ಒಂದು ಅಧಿಕರಣ. ಆಯ್ತು, ಅರ್ಥ ಮಾಡ್ಕೊತಾ ಹೊರಟ್ರೆ ಎಲ್ಲ ಸಾಲ್ವ್ ಆಗಿರೋದು. ನೆನ್ಪಿಟ್ಕೊಳ್ಳೋದು ಸುಲಭ, ಭಾರಿ ಸುಲಭ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಯದವೋಚಮಹಂ ತೇನ ಪ್ರಿಯತಾಂ ಪರಾಯ.